ಹಿ ಕೆನಾಟ್ ಬಿ ಕಂಟಿನ್ಯೂಡ್ ಇನ್ ದಿ ಪೊಸಿಷನ್ ಅನ್ನುವಂಥದ್ದು ಇದು. ಇಲ್ಲಿ ತನಕನೂ ಸಹಿತ ಆಮ್ ಆದ್ಮಿ ಪಾರ್ಟಿ ಮತ್ತು ಇನ್ನೊಂದು ಯಾವುದೋ ಒಬ್ಬರು ಇವರು ತಮಿಳ್ನಾಡಿನಲ್ಲಿ ಸೆಂಥಿಲ್ ಬಾಲಾಜಿ ಬಿಟ್ಟರೆ ಸಾಮಾನ್ಯವಾಗಿ ಗುರುತರ ಆರೋಪಗಳು ಬಂದು ಜೈಲಿಗೆ ಹೋದ್ರೆ, ಸರ್ಕಾರಿ ನೌಕರರು ಸಹಿತ ಜೈಲಿಗೆ ಹೋದ್ರೆ 48 ತಾಸಿನಾಗ ಅವರು ಸಸ್ಪೆಂಡ್ ಮಾಡ್ತಾರೆ. ಇಫ್ ದೇ ಆರ್ ಅರೆಸ್ಟೆಡ್, ಸಾಮಾನ್ಯ ನೌಕರರು. ಅದಕ್ಕೆ ಇವರು ವಿರೋಧ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್ಗೆ ಇಂಥ ನಿರ್ಲಜ್ಜ ಜನ ಮುಂದೆ ಬರ್ತಾರಂತ ಅಂದಾಜಿರಲಿಲ್ಲ. ಜೈಲಿಗೆ ಹಾಕಿದ್ರು ಜೈಲಿನಿಂದ ಸರ್ಕಾರ ನಡೆಸ್ತೀವಿ ಅನ್ನುವಂಥವ್ರು ಬರ್ತಾರೆ ಅಂಥೇಳಿ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್ಗೆ ಅಂದಾಜಿರಲಿಲ್ಲ. ಬಹುಶಃ ಇಲ್ಲಾಂದ್ರೆ ಆವಾಗನೇ ಅವರು ಪ್ರೊವಿಷನ್ ಮಾಡಿಬಿಡ್ತಾ ಇದ್ರೇನು. ಹಾಗಾಗಿ ಇಡೀ ಪಾರ್ಲಿಮೆಂಟನ್ನು ಇವರು ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಚರ್ಚೆಗಿರುವಂಥ ಒಂದು ಸಂಪೂರ್ಣವಾದಂಥ ಆ ವೇದಿಕೆಯನ್ನು ದುರುಪಯೋಗ ಮಾಡಿಕೊಂಡು ಒಂದು ರೀತಿಯಲ್ಲಿ ತಮ್ಮ ಮೂಗಿನ ನೇರಕ್ಕೇ ದೇಶದಲ್ಲಿ ರಾಜ್ಯಗಳು ಸರ್ಕಾರ ನಡೀಬೇಕು ಅನ್ನುವಂಥ ಒಂದು ಮಾನಸಿಕತೆ, ಸರ್ವಾಧಿಕಾರಿ ಪ್ರವೃತ್ತಿಯಿಂದ ಕಾಂಗ್ರೆಸ್ ಪಾರ್ಟಿ ಹತಾಶೆಯಿಂದ ವರ್ತಿಸ್ತಾ ಇದೆ. ದೇ ಆರ್ ಡೆಸ್ಪರೇಟ್. ಹಾಗಾಗಿ ಈ ರೀತಿಯಾದಂಥ ಒಂದು ಧೋರಣೆಯನ್ನು ನಾನು ಅತ್ಯಂತ ಕಟುವಾಗಿ ಖಂಡಿಸ್ತೀನಿ. ಮತ್ತು ಇದೇ ರೀತಿ ನೀವು ಮುಂದುವರೆದ್ರೆ ಜನ ನಿಮ್ಮನ್ನು ಇನ್ನೂ ಸಹಿತ ಈಗ 3 ರಾಜ್ಯದಲ್ಲಿ ಆದರೂ ಇದ್ದರೆ ಇನ್ನು ಬರುವಂಥ ದಿವಸದಲ್ಲಿ 0 ಆಗ್ತೀರ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ನೆನಪಿಟ್ಕೋಬೋದು. ಹಾಂ ಹಾಂ ಚಪ್ಪಟೆ ಪಂಡಿಕಿದ್ರೆ तो